ಸಹೋದರರ ಮಧ್ಯೆ ಪೈಪೋಟಿ ಸಿಕ್ಕಾಪಟ್ಟೆ ಜೋರಾಗಿದೆ. ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು ಅದು ಕಾಂಗ್ರೆಸ್ನ ತಲೆನೋವು. ನಾವು ಜಾತಿ ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನು ನೋಡೋಣ. ಅಖಂಡ ಲಿಂಗಾಯತರು ಬಾಗಲಕೋಟೆ ಕ್ಷೇತ್ರದಲ್ಲಿ ಬರೋಬ್ಬರಿ 90,000. ಅಖಂಡ ಲಿಂಗಾಯತರು ಅಂತಂದರೆ ಇದರಲ್ಲಿ ಎಲ್ಲರೂ ಬಂದು ಅವರ ಉಪಜಾತಿಗಳು ಒಳಜಾತಿಗಳಿದೆಯಲ್ಲ ಎಲ್ಲವೂ ಸೇರಿ ಅಖಂಡ ಲಿಂಗಾಯತರು 90,000 ಜನ ಇದ್ದಾರೆ. ಇನ್ನು SC ಎಡ ಮತ್ತು ಬಲ ಸೇರಿ 40,000 ಜನ ಅಂದರೆ ಮತದಾರರು ಇರುವಂಥದ್ದು. ಕುರುಬ ಮತದಾರರು 40,000 ಸೇಮ್. ಇನ್ನು ಇತರೆ ಹಿಂದೂಗಳು 30,000. ಹಾಗೆಯೇ ST ಮತದಾರರು 15,000. ಮುಸ್ಲಿಮರು ಬಾಗಲಕೋಟೆಯಲ್ಲಿ 28,000 ಮತದಾರಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಈ ರೀತಿ ಇದೆ. ಮೇಟಿಯವರ ನಿಧನದ ನಂತರ ಈಗ ಯಾವ ಮತದಾರ ಯಾರತ್ತ ವಾಲ್ತಾರೆ? ಚರಂತಿಮಠ ಅವರಿಗೆ ಈಗ ಕ್ಲಿಯರ್ ಆಗಿದೆ. ಚರಂತಿಮಠರು ಗೆಲ್ತಾರಾ ಅನ್ನುವಂಥದ್ದು ಪ್ರಶ್ನೆಯ ಮಧ್ಯೆ ಈಗ ಮೇಟಿ ಫ್ಯಾಮಿಲಿಯಲ್ಲಿ ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಮೇಟಿ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟರೆ ಓಕೆ, ನಾವು ಪ್ರಶ್ನೆ ಮಾಡಲ್ಲ. ಅವರನ್ನು ಹೊರತುಪಡಿಸಿ ಬೇರೆಯವರಿಗೆ ಕೊಡ್ತೀರಿ ಅಂತಂದರೆ ನಮ್ಮನ್ನು ಕನ್ಸಿಡರ್ ಮಾಡಿ ಅಂತ ಹೇಳಿ ವೀಣಾ ಕಾಶ್ಯಪ್ನವರು ಮುನ್ನೆಲೆಗೆ ಬಂದಿದ್ದಾರೆ. ರಕ್ಷಿತಾ ET ಅವರು ಮುನ್ನೆಲೆಗೆ ಬಂದಿದ್ದಾರೆ. ಟಿಕೆಟ್ ನಮಗೆ ಕೊಡಿ ಅಂತ ಹೇಳಿ ಮೇಟಿ ಅವರನ್ನು ಹೊರತುಪಡಿಸಿದ್ದಾರೆ. ನೋಡೋಣ ಕಾಂಗ್ರೆಸ್ ಇಲ್ಲಿ ಯಾರ್ಯಾರಿಗೆ ಮಣೆ ಹಾಕುತ್ತೆ ಅಂತ ಹೇಳಿ. ನೆಕ್ಸ್ಟ್, ಸಹೋದರರ ಮಧ್ಯೆ ಪೈಪೋಟಿ ಸಿಕ್ಕಾಪಟ್ಟೆ ಜೋರಾಗಿದೆ. ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು ಅದು ಕಾಂಗ್ರೆಸ್ನ ತಲೆನೋವು. ನಾವು ಜಾತಿ ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನು ನೋಡೋಣ. ಅಖಂಡ ಲಿಂಗಾಯತರು ಬಾಗಲಕೋಟೆ ಕ್ಷೇತ್ರದಲ್ಲಿ ಬರೋಬ್ಬರಿ 90,000. ಅಖಂಡ ಲಿಂಗಾಯತರು ಅಂತಂದರೆ ಇದರಲ್ಲಿ ಎಲ್ಲರೂ ಬಂದು ಅವರ ಉಪಜಾತಿಗಳು ಒಳಜಾತಿಗಳಿದೆಯಲ್ಲ ಎಲ್ಲವೂ ಸೇರಿ ಅಖಂಡ ಲಿಂಗಾಯತರು 90,000 ಜನ ಇದ್ದಾರೆ. ಇನ್ನು SC ಎಡ ಮತ್ತು ಬಲ ಸೇರಿ 40,000 ಜನ ಅಂದರೆ ಮತದಾರರು ಇರುವಂಥದ್ದು. ಕುರುಬ ಮತದಾರರು 40,000 ಸೇಮ್. ಇನ್ನು ಇತರೆ ಹಿಂದೂಗಳು 30,000. ಹಾಗೆಯೇ ST ಮತದಾರರು 15,000. ಮುಸ್ಲಿಮರು ಬಾಗಲಕೋಟೆಯಲ್ಲಿ 28,000 ಮತದಾರಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಈ ರೀತಿ ಇದೆ. ಮೇಟಿಯವರ ನಿಧನದ ನಂತರ ಈಗ ಯಾವ ಮತದಾರ ಯಾರತ್ತ ವಾಲ್ತಾರೆ? ಚರಂತಿಮಠ ಅವರಿಗೆ ಈಗ ಕ್ಲಿಯರ್ ಆಗಿದೆ. ಚರಂತಿಮಠರು ಗೆಲ್ತಾರಾ ಅನ್ನುವಂಥದ್ದು ಪ್ರಶ್ನೆಯ ಮಧ್ಯೆ ಈಗ ಮೇಟಿ ಫ್ಯಾಮಿಲಿಯಲ್ಲಿ ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಮೇಟಿ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟರೆ ಓಕೆ, ನಾವು ಪ್ರಶ್ನೆ ಮಾಡಲ್ಲ. ಅವರನ್ನು ಹೊರತುಪಡಿಸಿ ಬೇರೆಯವರಿಗೆ ಕೊಡ್ತೀರಿ ಅಂತಂದರೆ ನಮ್ಮನ್ನು ಕನ್ಸಿಡರ್ ಮಾಡಿ ಅಂತ ಹೇಳಿ ವೀಣಾ ಕಾಶ್ಯಪ್ನವರು ಮುನ್ನೆಲೆಗೆ ಬಂದಿದ್ದಾರೆ. ರಕ್ಷಿತಾ ET ಅವರು ಮುನ್ನೆಲೆಗೆ ಬಂದಿದ್ದಾರೆ. ಟಿಕೆಟ್ ನಮಗೆ ಕೊಡಿ ಅಂತ ಹೇಳಿ ಮೇಟಿ ಅವರನ್ನು ಹೊರತುಪಡಿಸಿದ್ದಾರೆ. ನೋಡೋಣ ಕಾಂಗ್ರೆಸ್ ಇಲ್ಲಿ ಯಾರ್ಯಾರಿಗೆ ಮಣೆ ಹಾಕುತ್ತೆ ಅಂತ ಹೇಳಿ. ನೆಕ್ಸ್ಟ್, ಸಹೋದರರ ಮಧ್ಯೆ ಪೈಪೋಟಿ ಸಿಕ್ಕಾಪಟ್ಟೆ ಜೋರಾಗಿದೆ. ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು ಅದು ಕಾಂಗ್ರೆಸ್ನ ತಲೆನೋವು. ನಾವು ಜಾತಿ ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನು ನೋಡೋಣ. ಅಖಂಡ ಲಿಂಗಾಯತರು ಬಾಗಲಕೋಟೆ ಕ್ಷೇತ್ರದಲ್ಲಿ ಬರೋಬ್ಬರಿ 90,000. ಅಖಂಡ ಲಿಂಗಾಯತರು ಅಂತಂದರೆ ಇದರಲ್ಲಿ ಎಲ್ಲರೂ ಬಂದು ಅವರ ಉಪಜಾತಿಗಳು ಒಳಜಾತಿಗಳಿದೆಯಲ್ಲ ಎಲ್ಲವೂ ಸೇರಿ ಅಖಂಡ ಲಿಂಗಾಯತರು 90,000 ಜನ ಇದ್ದಾರೆ. ಇನ್ನು SC ಎಡ ಮತ್ತು ಬಲ ಸೇರಿ 40,000 ಜನ ಅಂದರೆ ಮತದಾರರು ಇರುವಂಥದ್ದು. ಕುರುಬ ಮತದಾರರು 40,000 ಸೇಮ್. ಇನ್ನು ಇತರೆ ಹಿಂದೂಗಳು 30,000. ಹಾಗೆಯೇ ST ಮತದಾರರು 15,000. ಮುಸ್ಲಿಮರು ಬಾಗಲಕೋಟೆಯಲ್ಲಿ 28,000 ಮತದಾರಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಈ ರೀತಿ ಇದೆ. ಮೇಟಿಯವರ ನಿಧನದ ನಂತರ ಈಗ ಯಾವ ಮತದಾರ ಯಾರತ್ತ ವಾಲ್ತಾರೆ? ಚರಂತಿಮಠ ಅವರಿಗೆ ಈಗ ಕ್ಲಿಯರ್ ಆಗಿದೆ. ಚರಂತಿಮಠರು ಗೆಲ್ತಾರಾ ಅನ್ನುವಂಥದ್ದು ಪ್ರಶ್ನೆಯ ಮಧ್ಯೆ ಈಗ ಮೇಟಿ ಫ್ಯಾಮಿಲಿಯಲ್ಲಿ ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಮೇಟಿ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟರೆ ಓಕೆ, ನಾವು ಪ್ರಶ್ನೆ ಮಾಡಲ್ಲ. ಅವರನ್ನು ಹೊರತುಪಡಿಸಿ ಬೇರೆಯವರಿಗೆ ಕೊಡ್ತೀರಿ ಅಂತಂದರೆ ನಮ್ಮನ್ನು ಕನ್ಸಿಡರ್ ಮಾಡಿ ಅಂತ ಹೇಳಿ ವೀಣಾ ಕಾಶ್ಯಪ್ನವರು ಮುನ್ನೆಲೆಗೆ ಬಂದಿದ್ದಾರೆ. ರಕ್ಷಿತಾ ET ಅವರು ಮುನ್ನೆಲೆಗೆ ಬಂದಿದ್ದಾರೆ. ಟಿಕೆಟ್ ನಮಗೆ ಕೊಡಿ ಅಂತ ಹೇಳಿ ಮೇಟಿ ಅವರನ್ನು ಹೊರತುಪಡಿಸಿದ್ದಾರೆ. ನೋಡೋಣ ಕಾಂಗ್ರೆಸ್ ಇಲ್ಲಿ ಯಾರ್ಯಾರಿಗೆ ಮಣೆ ಹಾಕುತ್ತೆ ಅಂತ ಹೇಳಿ. ನೆಕ್ಸ್ಟ್, ಸಹೋದರರ ಮಧ್ಯೆ ಪೈಪೋಟಿ ಸಿಕ್ಕಾಪಟ್ಟೆ ಜೋರಾಗಿದೆ. ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು ಅದು ಕಾಂಗ್ರೆಸ್ನ ತಲೆನೋವು. ನಾವು ಜಾತಿ ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನು ನೋಡೋಣ. ಅಖಂಡ ಲಿಂಗಾಯತರು ಬಾಗಲಕೋಟೆ ಕ್ಷೇತ್ರದಲ್ಲಿ ಬರೋಬ್ಬರಿ 90,000. ಅಖಂಡ ಲಿಂಗಾಯತರು ಅಂತಂದರೆ ಇದರಲ್ಲಿ ಎಲ್ಲರೂ ಬಂದು ಅವರ ಉಪಜಾತಿಗಳು ಒಳಜಾತಿಗಳಿದೆಯಲ್ಲ ಎಲ್ಲವೂ ಸೇರಿ ಅಖಂಡ ಲಿಂಗಾಯತರು 90,000 ಜನ ಇದ್ದಾರೆ.
ಇನ್ನು SC ಎಡ ಮತ್ತು ಬಲ ಸೇರಿ 40,000 ಜನ ಅಂದರೆ ಮತದಾರರು ಇರುವಂಥದ್ದು. ಕುರುಬ ಮತದಾರರು 40,000 ಸೇಮ್. ಇನ್ನು ಇತರೆ ಹಿಂದೂಗಳು 30,000, ಹಾಗೆಯೇ ST ಮತದಾರರು 15,000, ಮುಸ್ಲಿಮರು ಬಾಗಲಕೋಟೆಯಲ್ಲಿ 28,000 ಮತದಾರಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಈ ರೀತಿ ಇದೆ. ಮೇಟಿಯವರ ನಿಧನದ ನಂತರ ಈಗ ಯಾವ ಮತದಾರ ಯಾರತ್ತ ವಾಲ್ತಾರೆ? ಚರಂತಿಮಠ ಅವರಿಗೆ ಈಗ ಕ್ಲಿಯರ್ ಆಗಿದೆ. ಚರಂತಿಮಠರು ಗೆಲ್ತಾರಾ ಅನ್ನುವಂಥದ್ದು ಪ್ರಶ್ನೆಯ ಮಧ್ಯೆ ಈಗ ಮೇಟಿ ಫ್ಯಾಮಿಲಿಯಲ್ಲಿ ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಮೇಟಿ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟರೆ ಓಕೆ, ನಾವು ಪ್ರಶ್ನೆ ಮಾಡಲ್ಲ. ಅವರನ್ನು ಹೊರತುಪಡಿಸಿ ಬೇರೆಯವರಿಗೆ ಕೊಡ್ತೀರಿ ಅಂತಂದರೆ ನಮ್ಮನ್ನು ಕನ್ಸಿಡರ್ ಮಾಡಿ ಅಂತ ಹೇಳಿ ವೀಣಾ ಕಾಶ್ಯಪ್ನವರು ಮುನ್ನೆಲೆಗೆ ಬಂದಿದ್ದಾರೆ. ರಕ್ಷಿತಾ ET ಅವರು ಮುನ್ನೆಲೆಗೆ ಬಂದಿದ್ದಾರೆ. ಟಿಕೆಟ್ ನಮಗೆ ಕೊಡಿ ಅಂತ ಹೇಳಿ ಮೇಟಿ ಅವರನ್ನು ಹೊರತುಪಡಿಸಿದ್ದಾರೆ. ನೋಡೋಣ ಕಾಂಗ್ರೆಸ್ ಇಲ್ಲಿ ಯಾರ್ಯಾರಿಗೆ ಮಣೆ ಹಾಕುತ್ತೆ ಅಂತ ಹೇಳಿ. ನೆಕ್ಸ್ಟ್, ಸಹೋದರರ ಮಧ್ಯೆ ಪೈಪೋಟಿ ಸಿಕ್ಕಾಪಟ್ಟೆ ಜೋರಾಗಿದೆ. ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು ಅದು ಕಾಂಗ್ರೆಸ್ನ ತಲೆನೋವು. ನಾವು ಜಾತಿ ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನು ನೋಡೋಣ. ಅಖಂಡ ಲಿಂಗಾಯತರು ಬಾಗಲಕೋಟೆ ಕ್ಷೇತ್ರದಲ್ಲಿ ಬರೋಬ್ಬರಿ 90,000. ಅಖಂಡ ಲಿಂಗಾಯತರು ಅಂತಂದರೆ ಇದರಲ್ಲಿ ಎಲ್ಲರೂ ಬಂದು ಅವರ ಉಪಜಾತಿಗಳು ಒಳಜಾತಿಗಳಿದೆಯಲ್ಲ ಎಲ್ಲವೂ ಸೇರಿ ಅಖಂಡ ಲಿಂಗಾಯತರು 90,000 ಜನ ಇದ್ದಾರೆ. ಇನ್ನು SC ಎಡ ಮತ್ತು ಬಲ ಸೇರಿ 40,000 ಜನ ಅಂದರೆ ಮತದಾರರು ಇರುವಂಥದ್ದು. ಕುರುಬ ಮತದಾರರು 40,000 ಸೇಮ್. ಇನ್ನು ಇತರೆ ಹಿಂದೂಗಳು 30,000, ಹಾಗೆಯೇ ST ಮತದಾರರು 15,000, ಮುಸ್ಲಿಮರು ಬಾಗಲಕೋಟೆಯಲ್ಲಿ 28,000 ಮತದಾರಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಈ ರೀತಿ ಇದೆ. ಮೇಟಿಯವರ ನಿಧನದ ನಂತರ ಈಗ ಯಾವ ಮತದಾರ ಯಾರತ್ತ ವಾಲ್ತಾರೆ? ಚರಂತಿಮಠ ಅವರಿಗೆ ಈಗ ಕ್ಲಿಯರ್ ಆಗಿದೆ. ಚರಂತಿಮಠರು ಗೆಲ್ತಾರಾ ಅನ್ನುವಂಥದ್ದು ಪ್ರಶ್ನೆಯ ಮಧ್ಯೆ ಈಗ ಮೇಟಿ ಫ್ಯಾಮಿಲಿಯಲ್ಲಿ ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಮೇಟಿ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟರೆ ಓಕೆ, ನಾವು ಪ್ರಶ್ನೆ ಮಾಡಲ್ಲ. ಅವರನ್ನು ಹೊರತುಪಡಿಸಿ ಬೇರೆಯವರಿಗೆ ಕೊಡ್ತೀರಿ ಅಂತಂದರೆ ನಮ್ಮನ್ನು ಕನ್ಸಿಡರ್ ಮಾಡಿ ಅಂತ ಹೇಳಿ ವೀಣಾ ಕಾಶ್ಯಪ್ನವರು ಮುನ್ನೆಲೆಗೆ ಬಂದಿದ್ದಾರೆ. ರಕ್ಷಿತಾ ET ಅವರು ಮುನ್ನೆಲೆಗೆ ಬಂದಿದ್ದಾರೆ. ಟಿಕೆಟ್ ನಮಗೆ ಕೊಡಿ ಅಂತ ಹೇಳಿ ಮೇಟಿ ಅವರನ್ನು ಹೊರತುಪಡಿಸಿದ್ದಾರೆ. ನೋಡೋಣ ಕಾಂಗ್ರೆಸ್ ಇಲ್ಲಿ ಯಾರ್ಯಾರಿಗೆ ಮಣೆ ಹಾಕುತ್ತೆ ಅಂತ ಹೇಳಿ. ನೆಕ್ಸ್ಟ್, ಸಹೋದರರ ಮಧ್ಯೆ ಪೈಪೋಟಿ ಸಿಕ್ಕಾಪಟ್ಟೆ ಜೋರಾಗಿದೆ. ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು ಅದು ಕಾಂಗ್ರೆಸ್ನ ತಲೆನೋವು. ನಾವು ಜಾತಿ ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನು ನೋಡೋಣ. ಅಖಂಡ ಲಿಂಗಾಯತರು ಬಾಗಲಕೋಟೆ ಕ್ಷೇತ್ರದಲ್ಲಿ ಬರೋಬ್ಬರಿ 90,000. ಅಖಂಡ ಲಿಂಗಾಯತರು ಅಂತಂದರೆ ಇದರಲ್ಲಿ ಎಲ್ಲರೂ ಬಂದು ಅವರ ಉಪಜಾತಿಗಳು ಒಳಜಾತಿಗಳಿದೆಯಲ್ಲ ಎಲ್ಲವೂ ಸೇರಿ ಅಖಂಡ ಲಿಂಗಾಯತರು 90,000 ಜನ ಇದ್ದಾರೆ. ಇನ್ನು SC ಎಡ ಮತ್ತು ಬಲ ಸೇರಿ 40,000 ಜನ ಅಂದರೆ ಮತದಾರರು ಇರುವಂಥದ್ದು. ಕುರುಬ ಮತದಾರರು 40,000 ಸೇಮ್. ಇನ್ನು ಇತರೆ ಹಿಂದೂಗಳು 30,000, ಹಾಗೆಯೇ ST ಮತದಾರರು 15,000, ಮುಸ್ಲಿಮರು ಬಾಗಲಕೋಟೆಯಲ್ಲಿ 28,000 ಮತದಾರಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಈ ರೀತಿ ಇದೆ. ಮೇಟಿಯವರ ನಿಧನದ ನಂತರ ಈಗ ಯಾವ ಮತದಾರ ಯಾರತ್ತ ವಾಲ್ತಾರೆ? ಚರಂತಿಮಠ ಅವರಿಗೆ ಈಗ ಕ್ಲಿಯರ್ ಆಗಿದೆ. ಚರಂತಿಮಠರು ಗೆಲ್ತಾರಾ ಅನ್ನುವಂಥದ್ದು ಪ್ರಶ್ನೆಯ ಮಧ್ಯೆ ಈಗ ಮೇಟಿ ಫ್ಯಾಮಿಲಿಯಲ್ಲಿ ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಮೇಟಿ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟರೆ ಓಕೆ, ನಾವು ಪ್ರಶ್ನೆ ಮಾಡಲ್ಲ. ಅವರನ್ನು ಹೊರತುಪಡಿಸಿ ಬೇರೆಯವರಿಗೆ ಕೊಡ್ತೀರಿ ಅಂತಂದರೆ ನಮ್ಮನ್ನು ಕನ್ಸಿಡರ್ ಮಾಡಿ ಅಂತ ಹೇಳಿ ವೀಣಾ ಕಾಶ್ಯಪ್ನವರು ಮುನ್ನೆಲೆಗೆ ಬಂದಿದ್ದಾರೆ. ರಕ್ಷಿತಾ ET ಅವರು ಮುನ್ನೆಲೆಗೆ ಬಂದಿದ್ದಾರೆ. ಟಿಕೆಟ್ ನಮಗೆ ಕೊಡಿ ಅಂತ ಹೇಳಿ ಮೇಟಿ ಅವರನ್ನು ಹೊರತುಪಡಿಸಿದ್ದಾರೆ. ನೋಡೋಣ ಕಾಂಗ್ರೆಸ್ ಇಲ್ಲಿ ಯಾರ್ಯಾರಿಗೆ ಮಣೆ ಹಾಕುತ್ತೆ ಅಂತ ಹೇಳಿ.